ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಸೊಸೆ ಮನೆಗೆ ಬಂದು ಹಾಲು ಉಕ್ಕಿಸ್ತಾ ಇದ್ದಾಳೆ. ನಿನ್ನ ಮನಸ್ಸಲ್ಲಿ ಕೋಪ ಉಕ್ಕರಿತಿದೆ ಅಂತ ನನಗೆ ಗೊತ್ತು. ಹಾಗಂತ ಎಲ್ಲರ ಮುಂದೆ ಮಾತಾಡಿ ಕೆಟ್ಟೋಳಾಗಬೇಡ. ಏನು ಮಾಡಬೇಕು ಅಂತ ನಾಜೂಕಾಗಿ ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡೆ ನಿನ್ನ ಮಗ ಮಾಡಿ ತೋರಿಸಿದ್ದಾನೆ. ನೀನು ಅಷ್ಟೇ ಎಲ್ಲರ ಜೊತೆ ಚೆನ್ನಾಗಿದ್ಕೊಂಡೆ ಏನು ಮಾಡಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡು. ನಿನ್ನ ಕೋಪ ಸಿಟ್ಟನ್ನು ಕಮ್ಮಿ ಮಾಡಿಕೊಂಡು ಈಗ ಸ್ವಲ್ಪ ನಗು. ಅಬ್ಬಾ, ಈಗ ಮನಸ್ಸಿನ ಭಾರ ಇಳೀತು, ಮನೆ ಕಳೆ ಬಂತು. ಏನೋ ಕೆಟ್ಟಗಳಿಗೆ ಆಗಿದ್ದಾಗೋಯ್ತು, ಅದ್ರ ಹಿಂದೆ ಶುಭ ಕಾರ್ಯನೂ ನಡೀತು. ಕೆಟ್ಟದನ್ನೆಲ್ಲ ಮರೆತು ಒಳ್ಳೆಯದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ನೋಡಿ, ನೀವೆಲ್ಲರೂ ನಮ್ಮ ಮನೆ ಸಿಹಿ ತಿನ್ಕೊಂಡೇ ಹೋಗ್ಬೇಕು. ಬಿಗ್ರೆ, ನಿಮ್ಮ ಮಾತು ಕೇಳೇ ಸಿಹಿ ತಿಂದಷ್ಟು ಸಂತೋಷವಾಯಿತು. ನಿಮ್ಮ ಮನಸ್ಸು ದೊಡ್ಡದು. ನಮ್ಮ ಮಗಳ ಮದುವೆ ನಮ್ಮ ಕಣ್ಣೆದುರುಗಡೆ ನಡೀಲಿಲ್ಲ ಅನ್ನೋ ದುಃಖ ನಮಗೂ ಇದೆ. ಆದರೆ ನಿಮ್ಮಂಥ ಚಿನ್ನದ ಗುಣ ಇರೋ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬಂದಲ್ಲ, ಆ ಕನಸು ಅದಕ್ಕಿಂತ ಜಾಸ್ತಿ ಇದೆ. ಮಮ್ಮಿ, ಅವರೆಲ್ಲ ಮೇಲೋಗಿದಾರಲ್ಲ, ಅವ್ರ ಜೊತೆ ನಾವು ಹೋಗಿದ್ದಿದ್ರೆ ತಿನ್ನಕ್ಕೇನಾರ ಸಿಕ್ತಿತ್ತಲ್ವಾ? ಹೌದು ಕಂದ, ನನ್ನ ಹತ್ರನೂ ಇದೆ ಕಜ್ಜಾಯ. ಕೊಡ್ಲೇನ ಎರಡು? ಬೇಡ ಬಿಡಿ ಮಮ್ಮಿ. ದರಿದ್ರ, ಅವರೆಲ್ಲ ಅಷ್ಟು ಖುಷಿಯಾಗಿ ಮೇಲ್ಗಡೆ ಮನೆಗೆ ಹೋಗಿದ್ದಾರೆ, ನಾವು ಮಾತ್ರ ಇಲ್ಲಿ ಕುತ್ಕೊಂಡಿದ್ದೀವಿ ಮನೆ ಒಳಗೆ ಅಂದ್ರೆ ಏನು ಅರ್ಥ? ನಮಗ ಖುಷಿ ಇಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ ಕಣಲೆ ಸುಂದರ ದರಿದ್ರ, ನಾವು ಈ ಮನೆಯಲ್ಲಿ ಮತ್ತೆ ಮೂಲೆ ಗುಂಪಾಗಿದ್ದೀವಿ. ಆ ಶ್ರಾವಣಿ ಆಡ್ತಿರೋ ಜಾಣತನದ ಆಟದಲ್ಲಿ ವರಲಕ್ಷ್ಮಿ ಅನ್ನೋ ವಿಕೆಟ್ ಕ್ಲೀನ್ ಬೋಲ್ಡ್. ಮದುವೆ ಮಾಡಿಸಿದ್ಲು ಅನ್ನೋ ಋಣಕ್ಕಾದ್ರೂ ಅವಳು ಶ್ರಾವಣಿ ಪರವಾಗಿರ್ತಾಳೆ. ನಾದ್ನಿ ಅತ್ತಿಗೆ ಅಂತ ಒಪ್ಕೊಂಡ್ಮೇಲೆ ಅತ್ತೆ ಸೊಸೆ ಅಂತ ಒಪ್ಕೊಳ್ಳೋದು ದೂರ ಏನಿಲ್ಲ ಕಣೋ. ನಾವೇನೋ ಎಡಬಟ್ಟುಗಳು ಆ ಅಮ್ಮನತ್ರ ದುಡ್ಡಿಲ್ಲ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿ ಅವು ಅಮ್ಮನಿಗೆ ಯಾವ್ದಾರ ಹಾಕೊಂಬಿಟ್ವಿ. ಆದರೆ ಈಗ ಅವರೆಲ್ಲ ಸೇರ್ಕೊಂಡು ಆ ಶ್ರಾವಣಿ ಪರ ನಿಂತ್ಕೊಂಡ್ರೆ ಕಮಂಗಿಗಳಾಗದು ಯಾರು ಹೇಳು? ನಾನು ನೀನು. ಮಮ್ಮಿ, ಇದಕ್ಕೆ ಏನ್ ಮಾಡ್ಬೇಕು ಅಂತಂತೀಯ? ಏನು ಮಾಡೋದು? ಇನ್ನು ಮೇಲೆ ಈ ಮನೆಯಲ್ಲಿ ಅವಳ ಹಾರಾಟ ಹೋರಾಟ ಎಲ್ಲ ಇಲ್ಲಿಗೆ ಕೊನೆ ಆಗಬೇಕು. ಈ ಮನೆಯವರಿಂದ ಅವಳಿಗೆ ಪ್ರೀತಿ, ಪ್ರೇಮ, ನೆಮ್ಮದಿ, ಶಾಂತಿ ಯಾವುದು ಸಿಗಬಾರ್ದು ಹಾಗೆ ನೋಡ್ಕೋಬೇಕು. ಅಂದ್ರೆ ಇದಕ್ಕೆ ನೀನೇನಾರ ಪ್ಲಾನ್ ಮಾಡ್ಬೇಕು ಮಮ್ಮಿ. ಹಂಗಂತೀಯ? ಬಂತು ಬಂತು ಕಣೋ ಮಮ್ಮಿ. ಬಂದ್ರು ಹೋಗು ಮಮ್ಮಿ, ಖಾಲಿ ಇದೆ. ಲೇ ದರಿದ್ರ, ಅದಲ್ಲ ಕಣಲೇ. ಮತ್ತೇನು ಬಂತು? ಪ್ಲಾನ್. ಎಲ್ಲಿ? ಶ್ರೀವಲ್ಲಿ ಗೋಡೆ ಮೇಲಲ್ಲಿ ಅಲ್ಲ, ಶ್ರೀವಲ್ಲಿ. ಶ್ರೀವಲ್ಲಿನ? ಶ್ರೀವಲ್ಲಿನೇ ಇವಾಗ ನಮಗೆ ಟ್ರಂಪ್ ಕಾರ್ಡು. ಟ್ರಂಪ್ ಅಮೆರಿಕ ತಾನೆ? ಅವನಲ್ಲಿ, ಇಲ್ಲಿ ಅವಳೇ ನಮಗೆ ಟ್ರಂಪ್ ಕಾರ್ಡು. ಶ್ರೀವಲ್ಲಿನ ಬಳಸ್ಕೊಂಡೆ ಬೇಳೆ ಬೇಯಿಸ್ಕೋಬೇಕು ನಾವು. ಶ್ರೀವಲ್ಲಿ ದಿಮ್ಮಿನ ಮಮ್ಮಿ? ಕರೆಕ್ಟ್ ಹೇಳ್ದೆ ನೋಡು. ಆ ದಿಮ್ಮಿನ ಬಳಸ್ಕೊಂಡೆ ನಾವು ಬೇಳೆ ಬೇಯಿಸ್ಕೋಬೇಕು. ಆಮೇಲೆ ಅವಳನ್ನೇ ಸೂಜಿ ಮಾಡಿಕೊಂಡು ಈ ಮನೆಯವರಿಗೆ ಚುಚ್ಚು ಅಂತ ಕೆಲಸ ಕೊಡಬೇಕು. ಮಮ್ಮಿ, ನೀನು ಸೂಪರ್ ಮಮ್ಮಿ. ಆದ್ರೆ ಆ ಶ್ರಾವಣಿ ಮೇಡಮ್, ಅದೇ ಈ ಶ್ರಾವಣಿ ಅವಳನ್ನ ಪಳಗಿಸ್ಬಿಟ್ರೆ ಅಷ್ಟರಲ್ಲಿ ನಾವು ಈ ಶ್ರೀವಲ್ಲಿಯನ್ನು ಮೀನನ್ನ ಗಾಳ ಹಾಕಿ ಹಿಡಿದು ನಮ್ಮ ತಾಳಕ್ಕೆ ತಕ್ಕ ಹಾಗೆ ಕುಣಿಸುತ್ತಿರುತ್ತೇವೆ. ಆಮೇಲೆ ಶ್ರೀವಲ್ಲಿನ ಬಳಸಿಕೊಂಡು ಈ ಮನೆಯವರ ಎಲ್ಲರನ್ನೂ ಕುಣಿಸುತ್ತೇವೆ.
ಮಾತೆ ಮನೆಯೊಂದು ಸಿಕ್ಕಿತ್ತೆ, ಶ್ರೀವಲ್ಲಿ ಮಾತೆ ಬಂಡವಾಳವಾಯಿತೆ. ಹೆಂಗೆ 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 ಸಾಕು ಸುಮೀರ. ವರ ಇನ್ಮೇಲೆ ನನ್ನ ಮಗಳಲ್ಲ, ನಿಮ್ಮ ಮಗಳು. ದಯವಿಟ್ಟು ಅವಳ ಚೆನ್ನಾಗಿ ನೋಡ್ಕೊಳ್ಳಿ. ಅತ್ತೆ ಖಂಡಿತ ಚೆನ್ನಾಗಿ ನೋಡ್ಕೋತಾರೆ. ಇಂದ್ರಮ್ನವ್ರ ಮಾತಷ್ಟೇ ಹೊರಟು ಮನ್ಸು ಹೂವಿನ ಹಾಗೆ, ದೇವತೆ ಅಂತ ಗುಣ. ವರ ಹೋಗು, ನಿಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ ಹೋಗು. ಇರ್ಲಿ ಇರ್ಲಿ. ಬಿಗ್ರೆ, ನಾವು ಹೊರಡ್ತೀವಿ. ಒಂದು ನಿಮಿಷ ಅಪ್ಪ, ನಾನಿನ್ನೂ ಹಿರಿಯರ ಆಶೀರ್ವಾದ ತಗೊಂಡಿಲ್ಲ. ತಗೊಂಡಿಯಲ್ಲಮ್ಮ. ಅಣ್ಣ ಅದಕ್ಕೇನು ನನಗೆ ಹಿರಿಯರೇ ಅಲ್ವಾ ಅಪ್ಪ? ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ, ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನಿನಗೆ ಬಾಯಿಗೆ ಬಂದಂಗೆ ಬೈದಿದ್ದೀನಿ. ಆದ್ರೆ ನೀನು ನನಗೆ ಬದುಕನ್ನ ಕಟ್ಕೊಟ್ಟಿದ್ಯಾ. ಸ್ನೇಹಿತೆ ಆಗಿದ್ದೋಳು ಈಗ ಹತ್ಕೆ ಆಗಿದ್ಯಾ. ನನಗೆ ಆಶೀರ್ವಾದ ಮಾಡೋದಕ್ಕೆ. ಅಂತೂ ನಮ್ಮ ಶ್ರಾವಣಿ ಅಮ್ಮವರು ನಂದಿನಿ ಅಮ್ಮವ್ರ ಥರ ಹಿಡಿದಾಟನ ಸಾಧಿಸ್ಬಿಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.